ನೋಡು ಅತ್ತೆ ಮಾವನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನೀನು ಇದೆಯಾ ಚಿನ್ನ, ನಾನು ಹೋಗಿ ಮಾವನಿಗೆ ಕಂಪ್ನಿ ಕೊಡ್ಲ? ಧಾರಾಳವಾಗಿ ಹೋಗು. ಧಾರಾಳವಾಗಿ? ಇಷ್ಟು ಧಾರಾಳವಾಗಿ ಹೋಗ್ಕೊಂಬಿಟ್ಟ? ಆದ್ರೆ ಕುಟ್ಕೊಂಡು ವಾಪಸ್ ನನ್ನ ರೂಮಿಗೆ ಬರೋ ಆಗಿಲ್ಲ, ಅಲ್ಲೇ ಮಲ್ಕೋಬೇಕು. ಚಿನ್ನ ಸುಮ್ಮನೆ ತಮಾಷೆ ಮಾಡಿದೆ. ಏನದು ಗುಸ್ಗುಸು? ಏನಿಲ್ಲಮ್ಮ, ಸುಮ್ಮನೆ ಹೀಗೆ. ಓ ಗೆಳೆಯ ಇವತ್ ಗೆಳೆಯ, ಓ ಗೆಳೆಯ ಇವತ್ ಗೆಳೆಯ, ನಿಂಗೆ ವಾಪಸ್ಸು ಒಂದು ಕೈ ಪ್ರೀತಿ ಜಾಸ್ತಿ ಕಣೋ. ಕುಚುಕು 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 ಕುಚುಕು. ಇವ್ರ ಬಾಯಿನ ಹೇಗ್ ಮುಚ್ಚೋದು? ಅತ್ತ ಬನ್ನಿ ಹೋಗಿ ಕಣ್ತುಂಬ ನೋಡ್ಕೊಂಬರೋಣ. ಯಾನಿಕಾ ಯಾಕೆ ಈಟೋತ್ನಾಗ ಫೋನ್ ಮಾಡ್ತಾವಳೆ? ಅಂಬಿ, ನಾನ್ ನಿನ್ನ ಅರ್ಜೆಂಟ್ ಆಗಿ ಮೀಟ್ ಮಾಡ್ಬೇಕು. ಕೆಲವೊಂದು ಇಂಪಾರ್ಟೆಂಟ್ ಡಿಸಿಷನ್ಸ್ ತಗೊಳ್ಳೋದಿದೆ. ನಾಳೆ ಬೆಳಿಗ್ಗೆ ಮೀಟ್ ಆಗೋಣ. ಏನಾಯ್ತು ಅನಿಕಾ? ಆಕಾಶನೇ ತಲೆ ಮೇಲೆ ಬಿದ್ದಿರೋ ತರ ಟೆನ್ಷನ್ ಮಾಡ್ಕೊಂಡಿದ್ಯಾ? ಏನಾಯ್ತು ಹೇಳು, ಏನ್ ವಿಷಯ? ಲುಕ್ ಅಂಬಿ, ಅದನ್ನೆಲ್ಲ ಫೋನಲ್ಲಿ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ಅದಕ್ಕೆ ನನ್ನ ಮೀಟ್ ಆಗು ಅಂತ ಹೇಳಿದ್ದು. ನೀನ್ ಬಾ, ನಾನು ಎಲ್ಲ ಹೇಳ್ತೀನಿ. ಎಲ್ಲಿಗೆ ಬರ್ಬೇಕು, ಎಷ್ಟೊತ್ತಿಗೆ ಬರ್ಬೇಕು ಅಂತ ಹೇಳು. ಎಲ್ಲಿ ಅಂತ ನಾಳೆ ಬೆಳಿಗ್ಗೆ ಹೇಳ್ತೀನಿ. ಲೊಕೇಶನ್ ಸೆಂಡ್ ಮಾಡ್ತೀನಿ, ಡೈರೆಕ್ಟ್ ಆಗಿ ಆ ಜಾಗಕ್ಕೆ ಬಂದ್ಬಿಡು. ಓಕೆ? ಅಂಡ್ ಲಿಸನ್ ಅಂಬಿ, ಇದು ತುಂಬಾ ಸೀಕ್ರೆಟ್ ಆಗಿರ್ಬೇಕು. ನಾನ್ ಎಲ್ಲಿದ್ದೀನಿ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಓಕೆ? ಆಯ್ತಾಯ್ತು, ನಾನ್ ಯಾರಿಗೂ ಹೇಳಲ್ಲ. ಆದ್ರೆ ಅದೇನ್ ವಿಷಯ, ಅದೇನ್ ಕತೆ ಅಂತ ಏನು ಗೊತ್ತಿಲ್ವಲ್ಲ? ಅದೆಲ್ಲ ಏನು ಅಂತ ನೀನ್ ಬಂದ್ಮೇಲೆ ನಿನಗೆ ಗೊತ್ತಾಗುತ್ತೆ. ಲುಕ್ ಅಂಬಿ, ಇದು ನಮ್ ಲೈಫಲ್ಲಿ ತಗೋತಿರೋ ಅತಿ ದೊಡ್ಡ ಡಿಸಿಷನ್. ಇದನ್ನ ನಿನಗ್ ಮಾತ್ರ ಹೇಳ್ತಾ ಇದೀನಿ. ಬೇಗ ಬಾ ಅಂಬಿ, ಈ ಕೆಲ್ಸ ಬೇಗ ಮುಗಿಸ್ಬೇಕು. ಸರಿ ಸರಿ. ಯಾನಿಕಾ ಏನ್ ಮಾಡಕ್ ಹೊಂಟವಳೆ ಅಂತಾನೆ ಗೊತ್ತಾಯ್ತಿಲ್ವಲ್ಲ? ಏನೋ ಪ್ಲಾನ್ ಮಾಡ್ತಾವಳೆ. ಅದೇನು ಅಂತ ಮೊದಲು ತಿಳ್ಕೋಬೇಕು. ಅಜ್ಜಿ, ಏನು ಆರಾಮಾಗಿದ್ದೀರಾ? ನಿನ್ನ ನೀನ್ ನಿಜವಾಗ್ಲೂ ನಮ್ಮನೆ ಮಗಳೇನೆ. ಸ್ವಂತ ಅಜ್ಜಿನೇ ಕಟ್ ಕೂಡ್ಸಿದ್ಯಲ್ಲ, ನಿಂಗೆ ಮನ್ಸಾಗೆ ಬಂತು? ನಿನ್ಗೆ ಯಾಕೆ ಇಷ್ಟೊಂದು ಕೆಟ್ಟ ಬುದ್ಧಿ ಬಂತು? ಏನಾಯ್ತಾ ನಿನಗೆ? ಹೌದಲ್ವಾ? ಓ ಮೈ ಗಾಡ್, ಐ ಆಮ್ ಸೋ ಸಾರಿ ಅಜ್ಜಿ. ಪ್ಲೀಸ್ ಪ್ಲೀಸ್ ಫರ್ಗಿವ್ ಮೀ ಅಂತ ನಾನು ಹೇಳಿ ನಿಮ್ ಕಾಲ್ ಹಿಡ್ಕೋತೀನಿ ಅಂತ ಅನ್ಕೊಂಡಿದ್ರ? ಅಜ್ಜಿ, ಅದೆಲ್ಲ ನಿಮ್ ಕಮಲಿ ಕೆಲ್ಸ. ಲೊಕೇಶನ್ ಎಲ್ಲಿದೆ? ಗೊತ್ತಿಲ್ಲ ಸರ್, ಯಾವ್ದೋ ಹಳೆ ಫ್ಯಾಕ್ಟ್ರಿ ಹತ್ರ ಲೊಕೇಶನ್ ತೋರಿಸ್ತಾ ಇದೆ. ಸರಿ, ಹಾಗಾದ್ರೆ ಬನ್ನಿ ಹೋಗೋಣ. ಬಾವಾಜಿ, ತಂಗೆವ, ಏನ್ ಟೆನ್ಷನ್ ಎಲ್ಲ ಹೊರಟಿದ್ರೆ ಬೆಳಗ್ಗೆ ಏನಾಯ್ತು? ಅದು ಅಮರಣ್ಣ ಸೊ ಈಗ ಕಮಲಿ ಅವರು ಅನಿಕಾ ಹತ್ರ ಹೋಗ್ತಾರೆ. ಅವರೊಬ್ರೆ. ನಮಗೆ ಒಳಗಡೆ ಏನೇನು ಆಗ್ತಿದೆ ಅಂತ ತಿಳ್ಕೋಬೇಕು ಅಂದರೆ ನಾವು ಕಮಲಿ ಅವ್ರ ಜೊತೆ ಒಂದು ಕ್ಯಾಮ್ರಾ ಕೊಟ್ಟು ಕಳಿಸ್ಬೇಕು. ಅದು ಅವ್ರಿಗೆ ಗೊತ್ತಾಗದೇ ಇರೋ ಹಾಗೆ ಇಮಿಡಿಯೇಟ್ ಆಗಿ ನಾವೊಂದು ಪೆನ್ ಕ್ಯಾಮ್ರಾ ಅರೇಂಜ್ ಮಾಡಬೇಕು. ಆಗಲೇ ಒಳಗಡೆ ಏನೇನು ನಡೀತಿದೆ ಅಂತ ನಮಗೆ ಗೊತ್ತಾಗಕ್ಕಾಗದು. ಕಮಲಿ ಅವರು ಅಂಬಿ ಗೆಟಪ್ ಹಾಕೊಂಡು ಅನಿಕಾ ಹತ್ರ ಹೋಗ್ಬೇಕಾದ್ರೆ ಒಬ್ಬರನ್ನೇ ಕಳ್ಸೋದಕ್ಕೆ ತುಂಬ ಟೆನ್ಷನ್ ಆಗುತ್ತೆ. ಸೊ ನಾವಿಬ್ಬರು ಹೋದರೆ ಬೆಟರ್ ಅನ್ಸುತ್ತೆ. ನಿನಗೆ ಪ್ರಾಬ್ಲಮ್ ಇಲ್ಲ ಅಲ್ವಾ?
ಬಾವಾಜಿ ಏನಿದು ಪ್ರಾಬ್ಲಮ್ ಅದು ಇದು ಅನ್ಕೊಂಡು ನೀವು ಆರ್ಡರ್ ಮಾಡ್ಬೇಕಷ್ಟೇ, ನಿಮ್ ಕೆಲಸ ಆಯ್ತು ಅನ್ಕೊಳ್ಳಿ, ಬರ್ತೀನಿ ನಡೀರಿ. ಈಗ ಇಮಿಡಿಯೇಟ್ ಆಗಿ ನಾವೊಂದು ಪೆನ್ ಕ್ಯಾಮ್ರಾ ಅರೇಂಜ್ ಮಾಡಬೇಕು. ಬಾವಾಜಿ 1 ನಿಮಿಷ. ಮಗ ಎಲ್ಲಿದ್ಯಾ ಮಗ? ಕೇಳಿಸ್ಕೊ, ಇಮಿಡಿಯೇಟ್ ಆಗಿ ಒಂದು ಪೆನ್ ಕ್ಯಾಮ್ರಾ ಮತ್ತೆ ಒಂದು ಟ್ಯಾಬ್ ಎರಡನ್ನೂ ಅರೇಂಜ್ ಮಾಡ್ಕೊಂಡು ನಮ್ಮ ಅಡ್ಡದ ಹತ್ರ ಬಂದ್ಬಿಡು, ಓಕೆನಾ? ಅರ್ಜೆಂಟ್. ಅಮರಣ್ಣ, ಸುಮ್ಮನೆ ತೊಂದರೆ ಕೊಡ್ತಾ ಇದೀವಿ, ಬೇಜಾರು ಮಾಡ್ಕೋಬೇಡ. ತಂಗ್ಯವ, ಏನ್ ಮಾತು ಅಂತ ಆಡ್ತಿದ್ಯಾ? ನೀನ್ ನನ್ನ ತಂಗಿ, ನೀನ್ ಹಿಂದೆ ಸಪೋರ್ಟ್ ಆಗಿ ಬರೋದು ನಮ್ ಕರ್ತವ್ಯ. ನೀನ್ ತಗೋತಾರೋ ರಿಸ್ಕ್ ಮುಂದೆ ನಾವು ಮಾಡ್ತಿರೋದು ಏನು ಅಲ್ಲ ತಂಗ್ಯವ. ಚಂದ್ರು, ತಿಂಡಿ ನಿನ್ಗೆ ರಮೇಶ್, ಕಮ್ಲಿಗೆ ಚಂದ್ರು ಬ್ರೇಕ್ಫಾಸ್ಟ್ ಏನ್ ಇಷ್ಟ ಅಂತ ಗೊತ್ತು, ಅದೆಲ್ಲ ಅವಳು ನೋಡ್ಕೋತಾಳೆ. ರಮೇಶ್ ಪರವಾಗಿಲ್ಲ, ಚೆನ್ನಾಗೇ ಮ್ಯಾನೇಜ್ ಮಾಡ್ತೀರಾ. ನನಗೆ ಅರ್ಥ ಆಗತ್ತೆ ರಮೇಶ್, ನಿಮ್ ಫ್ರೆಂಡ್ಶಿಪ್ ಎಂತದ್ದು ಅಂತ. ಆದ್ರೆ ಮಕ್ಳು ಮುಂದೆ ಸ್ವಲ್ಪ ಡಿಗ್ನಿಫೈ ಆಗಿ ಮೇಂಟೈನ್ ಮಾಡ್ಬೇಕು ಅಲ್ವಾ? ರೈಟ್ ತರ. ಚಂದ್ರು, ಕಾಫಿ ಕುಡಿದ್ರಾ? ಇಲ್ಲ, ಕಾಫಿ ಅಲ್ಲ, ಮಜ್ಜಿಗೆ ರಚನಾ ತಂದ್ಕೊಟ್ಲು, ಇಬ್ರು ಮಜ್ಜಿಗೆ ಕುಡಿದ್ವಿ. ಸರಿ, ನೀವು ಮಾತಾಡ್ತಾ ಇರಿ, ನಾನು ಬರ್ತೀನಿ. ಬಾ, ಮನ್ಸಿಗೆ ಸಮಾಧಾನ ಆಯ್ತು. ಚಂದ್ರು, ಇವತ್ತು ನಿಜವಾಗೂ ಭೂಕಂಪ ಸುನಾಮಿ ಎರಡು ಒಟ್ಟಿಗಾಗುತ್ತೆ ಅಂದ್ಕೊಂಡ್ಬಿಟ್ಟಿದ್ದೆ. ಬಚಾವ್, ನಿಜವಾಗೂ ತುಂಬಾ ಹೆದರಿದ್ನಪ್ಪ ನಾನಂತೂ. ಅಲ್ಲ, ಒಂದ್ ಅರ್ಥ ಆಗಲ್ಲ, ಈಗ ಮಕ್ಕಳ ಮುಂದೆ ಏನೋ ಒಂಚೂರು ಕುಡಿದ್ವಪ್ಪ, ಡ್ಯಾನ್ಸ್ ಮಾಡಿದ್ವಪ್ಪ, ಏನ್ ಇವಳಿಗೆ? ಅಲ್ಲ, ತಾರಕ್ ಸ್ವಲ್ಪ ಆದ್ರೂ ತೀರಾ ಡಿಗ್ನಿಫೈಡ್ ಆಗಿ ಆಡ್ತಾಳೆ. ಅವಳು ಗುಡ್ ಹಾರ್ಟ್, ಒಪ್ಕೋತೀನಿ, ಬಟ್ ಒಂದೊಂದ್ಸರಿ ಮೆಂಟ್ಲಪ್ಪ. ರಮೇಶ್, ಸುಮ್ನೆ ಅವಳು ವಾಯ್ಸಲ್ಲಿ ಮಾತಾಡ್ ನಂಗೆ ಹೆದರ್ಸ್ಬೇಡ ಚಂದ್ರು. ಆಯ್ತು, ನೀನ್ ಮಿಮಿಕ್ರಿ ಚೆನ್ನಾಗಿ ಮಾಡ್ತೀಯ. ಅದು ತಾರನೇ ಕಣೋ. ಎಲ್ಲಿದ್ದಾಳೆ? ಅವಳಿಗೂ ಕೆಳಗಡೆ ಅಡ್ಗೆ ಮಾಡಿ ಕಾಫಿ ಪಾತ್ರೆ ತಗೊಂಡು ಅದಕ್ಕೆ ನೀರು ಹಾಕಿ ಸಕ್ಕರೆ ಹಾಕಿ ಕಾಫಿ ಮಾಡ್ತಾ ಇರ್ತಾಳೆ. ರಮೇಶ್, ನೀವು ಮಾತಾಡಿದೆಲ್ಲ ಕೇಳಿಸ್ಕೊಂಡೆ. ಅದು ಆಕ್ಚುಲಿ ಅದೇ ನೀನ್ ಕಾಫಿ ಹೇಗ್ ಮಾಡ್ತೀಯ ಅಂತ ಹೇಳ್ತಾ ಇದ್ದೆ. ಅದೇ ಅದು ಫಿಲ್ಟರ್ ಕಾಫಿ. ಅರ್ಥ ಆಯ್ತು. ಮ್ಯಾನೇಜ್ ಮಾಡಬೇಡಿ, ಫೋನ್ ಕೊಡಿ. ನಿಂದೆ ಫೋನಾ? ಎಷ್ಟು ಹೇಳ್ಬೇಕು ನಾನು? 2 ಸರಿ ಸಿಕ್ಕಾಕೊಂಡಿದ್ಯಾ, 3ನೇ ಸರಿ ನೀನ್ ತಿತ್ತಿ ಅಷ್ಟೇ. ಸ್ವಲ್ಪ ಸೈಲೆಂಟ್ ಆಗಿರಿ. ನಾವೆಲ್ಲರೂ ಮಕ್ಳೇ ಆದ್ಮೇಲೆ ಅವ್ರು ಯಾಕೆ ನಮ್ಮ ಮಧ್ಯೆ ಈ ತರ ಮಾಡ್ತಿದ್ದಾರೆ? ಅನಿಕಾ, ಅಪ್ಪ ನಮ್ನ ನೆಗ್ಲೆಕ್ಟ್ ಮಾಡೋಗಿದ್ದಾರೆ. ಎದುರುಗಡೆ ಸಿಕ್ದಾಗ ಮಾತ್ರ ನಮ್ಮ ಮೇಲೆ ಪ್ರೀತಿ ಹುಕ್ಕರಿಯ ತರ ಆಡ್ತಾರೆ. ಅವತ್ತು ನೋಡ್ದಲ್ಲ, ನನ್ನ ನೋಡಿ ಕಮ್ಲಿ ಕಮ್ಲಿ ಅಂತಿದ್ರು. ಎಲ್ಲಾ ಕಡೆ ಅವಳ್ದೇ ಜಪ. ಅದಕ್ಕೆ ನಾನು ಹೇಳಿದ್ದು, ಡ್ಯಾಡು ಸರಿ ಇಲ್ಲ ಅಂಬಿ. ಈಗ ಅವ್ರು ಎಲ್ಲಿದ್ದಾರೆ ಗೊತ್ತಾ? ಆ ಕಮಲಿ ಮನೆಯಲ್ಲಿ. ನಾವ್ ಕರೆದ್ರು ಅವ್ರು ಬಂದಿಲ್ಲ. ಅಜ್ಜಿ ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಏನ್ ಹೇಳ್ತಿದ್ಯಾ ಅನಿಕಾ? ಅಜ್ಜಿನ ನಮಗ್ ಸಪೋರ್ಟ್ ಮಾಡ್ತಿಲ್ವಾ? ನೋ ಅಂಬಿ, ಅಜ್ಜಿ ಯಾವಾಗ್ತಿದ್ರು ಆ ಕಮಲಿಗೆ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ನಾನು ಈ ಡಿಸಿಷನ್ ತಗೊಂಡಿದ್ದು. ಏನ್ ಡಿಸಿಷನ್? ಹೇಳ್ತೀನಿ ಅಂಬಿ, ಬಟ್ ನಾನು ಏನೇ ಡಿಸಿಷನ್ ತಗೊಂಡ್ರು ನೀನ್ ನನಗ್ ಸಪೋರ್ಟ್ ಮಾಡ್ತೀಯಲ್ಲ? ಅನಿಕಾ, ನಿನಗ್ ಸಪೋರ್ಟ್ ಮಾಡ್ತೀನಿ ಅಂತ ನಾನು ನೆನ್ನೆನೆ ಹೇಳಲಿಲ್ವಾ? ಅದಕ್ಕೆ ತಾನೇ ನಾನು ಇಲ್ಲಿ ತನಕ ಬಂದಿರೋದು. ಕರೆಕ್ಟ್, ಬಟ್ ನಾನು ಈಗ ನಿನಗೆ ಹೇಳೋದನ್ನ ನೀನ್ ಕೇಳಿಸ್ಕೊಂಡು ಏನ್ ಅನ್ಕೋತೀಯೋ ನನಗೆ ಗೊತ್ತಿಲ್ಲ. ಆದ್ರೂ ನಿನಗೆ ಹೇಳ್ತೀನಿ, ಇಲ್ಲಿವರೆಗೂ ನನ್ ದಾರಿ ಗಡ್ಡ ಬಂದಿರೋರು ಎಲ್ರೂ ನಾನು ಸುಮ್ಮನೆ ಬಿಟ್ಟಿಲ್ಲ. ನನಗೆ ನನ್ನ ತಾಯಿಗೆ ಟಾರ್ಚರ್ ಮಾಡೋದನ್ನ ನಾನು ಏನ್ ಮಾಡ್ಬೇಕು ಹೇಳು? ಇನ್ನೇನ್ ಮಾಡ್ಬೇಕು ಅನಿಕಾ? ಬದುಕಕ್ ಬಿಡಬಾರ್ದು. ಕರೆಕ್ಟ್ ಅಲ್ವಾ? ನಾನು ಅದನ್ನೇ ಸೇಮ್ ಮಾಡ್ದೆ ಅಂಬಿ. ಅವ್ರನ್ನೆಲ್ಲ ಮುಗಿಸ್ಬಿಟ್ಟೆ. ಅನಿಕಾ, ಏನ್ ಹೇಳ್ತಿದ್ಯಾ? ಸ್ವಲ್ಪ ಅರ್ಥ ಆಗಂಗ್ ಹೇಳು. ಎಸ್ ಅಂಬಿ, ನನ್ ದಾರಿಗೆ ಯಾರ್ಯಾರು ಅಡ್ಡ ಬಂದ್ರೋ ಅವ್ರನ್ನೆಲ್ಲ ಮುಗಿಸ್ಬಿಟ್ಟೆ ಅಂಬಿ. ಐ ಆಮ್ ಸೋ ಸಾರಿ.
ನಿನ್ ತಾಯಿ ಕೂಡ ನನ್ನ ದಾರಿಗೆ ಅಡ್ಡ ಬಂದ್ಬಿಟ್ರು. ಸೊ ನಾನು ಅವ್ರಿಗೆ ಆಕ್ಸಿಡೆಂಟ್ ಮಾಡಿಸ್ಬಿಟ್ಟೆ, ಅವ್ರನ್ನ ಮುಗಿಸ್ಬಿಟ್ಟೆ. ಅನಿಕಾ, ಈ ಹಿಂದೆ ನನ್ ಮುಂದೆನೆ ನಿಂತ್ಕೊಂಡು ನಿನ್ ಅಪ್ಪಯ್ಯ ಈ ಸ್ಥಿತಿಗೆ ಬರೋದಕ್ ನಾನೇ ಕಾರಣ, ನಿನ್ ಅವ್ವ ಸಾಯೋದಕ್ಕೂ ನಾನೇ ಕಾರಣ ಅಂತ ಒಪ್ಕೊಂಡಿದ್ದೆ. ಆದ್ರೆ ಆ ಸಮಯದಾಗೆ ನಿನ್ಗೇನು ಮಾಡಕ್ಕಾಗ್ದಿರೋ ಅಸಹಾಯಕ ಸ್ಥಿತಿಲಿ ನಾನಿದ್ದೆ. ಈಗ ಮತ್ತೆ ನನ್ ಮುಂದೆ ಎಲ್ಲಾ ಸತ್ಯನೂ ಒಪ್ಕೊತಿದ್ಯಾ. ನಿನಗ್ ಮಾತ್ರ ಶಿಕ್ಷೆ ತಪ್ಪಿದ್ದಲ್ಲ ಅನಿಕಾ, ಅದ್ಯಾವ್ರು ನನ್ನ ಈ ರೂಪದಾಗೆ ಮತ್ತೆ ನಿನ್ ಮುಂದೆ ನಿಲ್ಸಿರದೆ ನಿನಗ್ ಶಿಕ್ಷೆ ಕೊಡಿಸ್ಬೇಕು ಅಂತ. ನಿನಗ್ ಮಾತ್ರ ಶಿಕ್ಷೆ ತಪ್ಪಿದ್ದಲ್ಲ. ಏನ್ ಬಾವಾಜಿಗಳು, ಇಷ್ಟಕ್ಕೆಲ್ಲ ಕಾರಣ ಜೂಳೆನಾ? ಎಲ್ರ ಜೀವನದಲ್ಲಿ ಎಷ್ಟು ಆಟ ಆಡಿದಾಳೆ. ನನಗಂತೂ ಅವಳು ಸಿಗ್ದಾಕ್ಬೇಕು ಅನ್ನಿಸ್ತಾ ಇದೆ. ಅಮರ್, ನಿನಗೆ ಹೀಗೆ ಅನ್ನಿಸ್ತಿದೆ ಅಂದ್ರೆ ನನಗೆ ಹೇಗೆ ಅನ್ಸಲ್ಲ. ಈಗಲೇ ಒಳಗಡೆ ಹೋಗಿ ಅವಳನ್ನ ಕುತ್ತಿಗೆ ಇಚ್ಚಿ ಸಾಯಿಸ್ಬೇಕು ಅನ್ನಿಸ್ತಿದೆ. ಬಟ್ ಸ್ಟಿಲ್ ಐ ಆಮ್ ಕಂಟ್ರೋಲಿಂಗ್. ಯಾಕಂದ್ರೆ ಅನಿಕಾ ಅಜ್ಜಿನ ಕಿಡ್ನಾಪ್ ಮಾಡಿದಾಳೆ. ಏನ್ ಹೇಳ್ತಾ ಇದ್ದೀರಾ ಬಾಬುಜಿ? ಅನಿಕಾ ಅಜ್ಜಿನ ಕಿಡ್ನಾಪ್ ಮಾಡಿದಾಳ? ಹೌದು ಅಮರ್, ಅನಿಕಾ ಅಜ್ಜಿನ ಕಿಡ್ನಾಪ್ ಮಾಡಿದಾಳೆ. ಕಮಲಿ ಅವರು ಮತ್ತೆ ಅಜ್ಜಿ ಹೊರಗಡೆ ಬರೋ ತನಕ ನಾವು ಇಲ್ಲಿರೋದೇ ಬೆಟರ್. ಐ ಥಿಂಕ್ ಅದೇ ಬೆಟರ್ ಪ್ಲಾನ್ ಅನ್ಸುತ್ತೆ. ಏನಾಯ್ತು? ಸಿಗ್ನಲ್ ಕಟ್ ಆಯ್ತಾ? ಹಾ ಬಾಬುಜಿ, ನೋಡ್ತೀನಿ ನಿಮಿಷ. ಒಳ್ಳೆ ಟೈಮಲ್ಲಿ ಸಿಗ್ನಲ್ ಕಟ್ ಆಗಿದೆಯಲ್ಲ. ಬಾಬುಜಿ ತಲೆ ಕೆಡ್ಸ್ಕೊಬಿಡಿ. ಹೆಂಗಿದ್ರು ಕಮಲಿಗೆ ವಿಷಯ ನೋಡಿ ಕೇಳಿದೀವಲ್ಲ, ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಸಿಗ್ನಲ್ ಕೊಡ್ತಾಳೆ. ಅವಾಗ ಇಬ್ರು ಹೋದ್ರಾಯ್ತು. ಆದ್ರೂ ನಾವೊಂದ್ಸರಿ ಟ್ರೈ ಮಾಡೋಣ ಏನಾಗಿದೆ ಅಂತ. ಏನ್ ಹೇಳ್ತಿದ್ಯಾ ಅನಿಕಾ? ಅಪ್ಪನ್ ಸಾಯಿಸ್ಬೇಕಾ? ಅಲ್ಲ, ಅವ್ರೇನ್ ಮಾಡಿದಾರೆ ಅಂತ ಸಾಯ್ಸಕ್ ಹೊರಟಿದ್ಯಾ? ನೋಡು ಅಂಬಿ, ಅವ್ರಿದ್ರೆ ನಮ್ಗೆ ಸುಮ್ಮನೆ ತಲೆನೋವು. ಅವ್ರು ಎಲ್ಲರೂ ಕಮ್ಮಿ ಪರವಾಗಿ ಇರೋದು. ನೋಡು, ಅವ್ರನ್ನ ಮುಗಿಸ್ಬಿಟ್ರೆ ನಾವ್ ಸೇಫು. ನೀನ್ ಏನು ತಲೆ ಕೆಡ್ಸ್ಕೋಬೇಡ, ಎಲ್ಲ ನಾನು ನೋಡ್ಕೋತೀನಿ. ಏನ್ ಮುಖ ನೋಡ್ಕೊಂಡು ನಿಂತಿದ್ದೀರಾ? ಹೇಳಿದ್ ಕೇಳಿಸಿಲ್ವಾ? ಹೋಗಿ ಆ ಚಂದ್ರಕಾಂತ ಮುಗಿಸಿ ನಾವ್. ಓಕೆ ಮೇಡಮ್. ಈ ಅನಿಕಾ ದಿಟ್ವಾಗ್ಲೂ ಅಪ್ಪನ ಕೊಂದೇ ಬಿಡ್ತಾಳ. ಅಯ್ಯೋ, ಏನ್ ಮಾಡೋದು? ಇವಳನ್ನ ಹೆಂಗ್ ತಡೆಯೋದು? ಒಂದ್ ನಿಮಿಷ. ಏನ್ ಮೇಡಮ್? ಅವ್ರನ್ನ ಮುಗ್ಸಕ್ಕೂ ಮುಂಚೆ ಒಂದ್ ಇಂಪಾರ್ಟೆಂಟ್ ವಿಷಯ ಇದೆ. ಈ ಮುದ್ಕಿ ಏನಾದ್ರೂ ನನ್ಕಿಂತ ಮುಂಚೆ ನನ್ ಮಗಾನೇ ಹೊಟ್ಟೋದ ಅಂತ ಬೇಜಾರ್ ಮಾಡ್ಕೊಂಡು ಕಣ್ಣೀರ್ ಹಾಕಿ ಕೊರ್ಗಿ ಸತ್ತೋಗ್ಬಿಟ್ರೆ ನನಗ್ ತುಂಬಾ ಬೇಜಾರಾಗುತ್ತೆ. ನಾನ್ ಈ ಮುದ್ಕಿಗೆ ಏನು ಮಾಡಕ್ಕಾಗ್ಲಿಲ್ವಲ್ಲ ಅಂತ. ಅದೆಲ್ಲ ಬೇಕಾ? ಮೊದ್ಲು ಈ ಮುದ್ಕಿನ ಮುಗ್ಸಿ.
ಕೆಸರಿನ ಕಮಲಿ ನಿನ್ ಕತೆ ಮುಗೀತು ಕಣೆ. ಅಂಬೆ ಅನಿಕಾ ಅನಿಕಾ ಅಂಬಿಗೆ ಏನು ಮಾಡಬೇಡ, ಬೇಕಾದ್ರೆ ನಾನು ಏನ್ ಬೇಕಾದ್ರೆ ಮಾಡು, ಅಂಬಿಗೆ ಏನು ಮಾಡಬೇಡ, ನಿನ್ ಕೈ ಮುಗಿತೀನಿ. ಅಂಬೆ ಅಂಬೆ ಎತ್ತಳಂಬೆ, ಅಂಬೆ ಎತ್ತಳಮ್ಮ. ಎತ್ತಳೆ ಅಂಬೆ. ಓ ಮೈ ಡಿಯರ್ ಅಜ್ಜಿ, ನೀವ್ ಎಷ್ಟೇ ಕೂಗಿದ್ರು ನಿನ್ನ ಸೇವ್ ಮಾಡಕ್ ಯಾರು ಇಲ್ಲ. ಇವಳು ಅಂಬಿ ಅಲ್ಲ, ನಿಮ್ ಫೇವ್ರೆಟ್ ಮೊಮ್ಮಗಳು ಕೆಸರಿನ ಕಮಲಿ. ನನ್ ಬೆನ್ ಹಿಂದೆನೆ ಪ್ಲಾನ್ ಮಾಡಿ ಅಂಬಿ ತರ ನಾಟಕ ಆಡಿ ಇಲ್ಲಿವರೆಗೂ ನಿಮ್ಗೋಸ್ಕರ ಬಂದ್ಲು. ಬಟ್ ಏನ್ ಮಾಡೋದು, ಬ್ಯಾಡ್ ಲಕ್. ಅವಳಾಗವಳೆ ತನ್ನ ಬಂಡವಾಳನ ಬಯಲ್ ಮಾಡಿ. ಬೇಬಿ ಏನ್ ಹೇಳ್ತಿದ್ಯಾ ನೀನು? ಅಲ್ಲ ಅಂಬೆ ಕಮಲಿ ಏನ್ ಮಾಡಿದ್ರು? ಏನ್ ಮಾಡಿದ್ರು ಅಲ್ಲ ಮಾಮ್, ಏನ್ ಮಾಡಿದ್ಲು. ಕಮಲಿ ಮತ್ತೆ ಅಂಬಿ ಇಬ್ರು ಬೇರೆ ಅಲ್ಲ ಮಾಮ್, ಇಬ್ರು ಒಬ್ರೆ ಅಲ್ಲ, ಅವರಿಬ್ರು ಒಬ್ಳೆ. ಅವಳೇ ಕಮಲಿ, ಅವಳೇ ಅಂಬಿ. ಮುಗ್ದೋಯ್ತು ಮಾಮ್, ನನ್ ಕತೆ ಮುಗ್ದೋಯ್ತು. ಏನ್ ಹೇಳ್ತಿದ್ಯಾ ಬೇಬಿ? ಕಮಲಿ ಅಂಬಿ ಇಬ್ರು ಒಬ್ಳೇನಾ? ಎಸ್ ಮಾಮ್. ಅದೇನು ಅಂದ್ರೆ ಅಜ್ಜಿನ ನಾನು ಹೊಡೆದು ಕಿಡ್ನಾಪ್ ಮಾಡಿದ್ದೆ. ಈ ಕಮಲಿ ಇದ್ದಾಳಲ್ಲ, ಅವಳು ಅಂಬಿ ವೇಷ ಹಾಕೊಂಡ್ ಬಂದು ಅಜ್ಜಿನ ಬಿಡಿಸ್ಕೊಂಡು ಹೊಟ್ಟೋದ್ಲು ಮಾಮ್. ಈಗ ನನ್ನನ್ನ ಮುಳುಗಿಸ್ಬಿಟ್ಲು ಮಾಮ್. ಅಲ್ಲ ಬೇಬಿ, ನೀನ್ ಯಾಕೆ ಅಜ್ಜಿಗೆ ಹೊಡೆದು ಕಿಡ್ನಾಪ್ ಮಾಡಕ್ ಹೋದೆ? ಅದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಿತ್ತು ತಾನೇ ನಿನ್ಗೆ? ನನ್ನನ್ ಕೇಳಿ ಯಾಕೆ ನೀನ್ ನಿರ್ಧಾರ ತಗೊಂಡಿಲ್ಲ? ನೀನ್ ದುಡುಕ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ ಮಾಮ್. ದುಡುಕಿನೇ ನನ್ನ ಲೈಫ್ ಇಲ್ಲಿವರೆಗೂ ಬಂದಿದೆ. ಎಲ್ಲ ಹೋಪ್ಸು ಹೊಟ್ಟೋಗಿದೆ ಮಾಮ್. ನನ್ನ ಲೈಫಲ್ಲಿರೋ ಎಲ್ಲ ಡೋರ್ಸು ಕ್ಲೋಸ್ ಆಗ್ಬಿಟ್ಟಿದೆ. ನನ್ನ ಕತೆ ಮುಗ್ದೋಯ್ತು ಮಾಮ್, ಮುಗ್ದೋಯ್ತು. ಬೇಬಿ ಲಿಸನ್, ನೋಡು, ಇದೆಲ್ಲ ಸಾಕು. ಇದನ್ನೆಲ್ಲ ಇಲ್ಲಿಗೆ ಬಿಟ್ಟು ಇದರಿಂದ ಹೇಗೆ ತಪ್ಪಿಸ್ಕೊಳ್ಳೋದನ್ನೋದ ಯೋಚನೆ ಮಾಡೋಣ, ಸರಿನಾ? ವಾಟ್? ಇನ್ನು ನಾನು ತಪ್ಪಿಸ್ಕೋಬಹುದು ಅಂತ ನಿಮಗ್ ಅನಿಸ್ತಿದ್ಯಾಮ? ನನ್ನ ನೆಮ್ಮದಿ, ನನ್ನ ಲೈಫಲ್ಲಿರೋ ಎಲ್ಲ ಖುಷಿ, ನನ್ನಿಂದ ಎಲ್ರೂ ಕಿತ್ಕೊಂಡಿದ್ದ ಕೆಸರಿನ ಕಮಲಿನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಮಾಮ್. ನನ್ನದೇ ಹೀಗ್ ಮಾಡ್ಬಿಟ್ಯಲ್ಲ. ಎಲ್ಲ ಕಡೆ ನೀನೇ ಇದೆಯಾ, ಎಲ್ರಿಗೂ ನೀನೇ ಇಷ್ಟ. ಕಮಲಿ ಕಮಲಿ ಕಮಲಿ. ನೋ ನೋ, ನೀನ್ ನಗ್ಬಾರ್ದು ಕಣೆ, ನೀನ್ ನಗ್ಬಾರ್ದು. ಯಾವಾಗ್ಲೂ ಅಳ್ತಾನೆ ಇರ್ಬೇಕು. ನೀನ್ ಅಳೋದನ್ನ ನೋಡಿ ನಾನ್ ನಗ್ಬೇಕು. ಆ ಸ್ಥಿತಿನ ನೋಡಿ ನಾನ್ ಖುಷಿ ಪಡ್ಬೇಕು. ಏನ್ ಮಾಡ್ಲಿ, ನಿನ್ ಖುಷಿನ ಕಿತ್ಕೊಳ್ಳಕ್ಕೆ ನಾನು ಏನ್ ಮಾಡ್ಲಿ? ನೀನು ಅಂಬಿಯಾಗಿ ವೇಷ ಹಾಕೊಂಡು ಹೀಗೆಲ್ಲ ಮಾಡಿದ್ಯಲ್ವಾ? ನನ್ನ ಈ ಅನಿಕನ ಸೋಲ್ಸ್ಬಿಟ್ಟೆ ಅಂತ ಈಗ ಮೆರೀತಾ ಇದೆಯಾ ಅಲ್ವಾ? ನನ್ನನ್ನೇ ಜೈಲಿಗೆ ಕಳಿಸ್ತೀನಿ ಅಂತ ಚಾಲೆಂಜ್ ಮಾಡಿ ಹೋಗಿದ್ಯಾ ಅಲ್ವಾ? ನೋಡ್ತಾ ಇರು, ನಾನು ನಿನ್ನೆ ಜೈಲಿಗೆ ಕಳಿಸ್ತೀನಿ. ನೀನ್ ಎಲ್ಲೂ ಓಡಾಡ್ದೆ ಜೈಲಲ್ಲೇ ಕೊಳೆಯೋ ಹಾಗೆ ಮಾಡ್ತೀನಿ. ನೀನ್ ಇಡೀ ಲೈಫ್ ಕಣ್ಣೀರ್ ಹಾಕೋ ಹಾಗೆ ಮಾಡ್ತಾ ಇದೀನಿ, ನೋಡ್ತಾ ಇರು.
ಹಲೋ ಇನ್ಸ್ಪೆಕ್ಟರ್. ಮಾಮ್, ಗುಡ್ ನ್ಯೂಸ್ ಬಂತು. ಮೇಡಮ್, ನೀವು ಮಾಡಿದ ಪ್ಲಾನು ಅನ್ಕೊಂಡಿದ್ದ ಯೋಚನೆಗಳೆಲ್ಲ ತಲೆಕೆಳಗಾಗೋಯ್ತು ಮೇಡಮ್. ಎಲ್ಲ ಫ್ಲಾಪ್ ಆಗೋಯ್ತು ಮೇಡಮ್. ವಾಟ್? ಏನ್ ಹೇಳ್ತಾ ಇದ್ದೀರಾ? ನಾನು ಅಷ್ಟು ಇನ್ಫಾರ್ಮೇಶನ್ ಕೊಟ್ರು ನೀವ್ ಅರೆಸ್ಟ್ ಮಾಡಿಲ್ಲ ಅಂದ್ರೆ ಏನ್ ಅರ್ಥ? ಮೇಡಮ್, ನೀವು ಕೊಟ್ಟಿದ್ ಬರೀ ಇನ್ಫಾರ್ಮೇಶನ್, ಆದ್ರೆ ಅವ್ರ ಹತ್ರ ಸಾಲಿಡ್ ಎವಿಡೆನ್ಸ್ ಇದೆ. ಡಿಸಿಪಿ ಅಮರ್ನ ಬ್ಲಾಕ್ ಮೇಲ್ ಮಾಡಿರೋ ವಿಡಿಯೋ, ನೀವು ಡಿಸಿಪಿ ಅವ್ರು ಮಾತಾಡಿರೋ ವಿಡಿಯೋ ಎಲ್ಲ ಇದೆ ಮೇಡಮ್ ಅವ್ರ ಹತ್ರ. ಈ ಕೇಸ್ ಮುಂದುವರೆದ್ರೆ ಸಿಕ್ಕಾಕೊಳ್ಳೋದು ನಮ್ ಸಾಹೇಬ್ರು, ಮತ್ತೆ ಇದನ್ನೆಲ್ಲ ಮಾಡಿಸ್ತಾ ಇರೋದು ನೀವು. ನೀವು ಸ್ವಲ್ಪ ಹುಷಾರಾಗಿರಿ ಮೇಡಮ್. ಆ ಕಂಪ್ನಿ ಹತ್ರ ಯಾವುದಕ್ಕೂ ಕೇರ್ಫುಲ್ ಆಗಿರಿ. ಮಾಮ್, ಎಲ್ಲ ಸ್ಪಾಯ್ಲ್ ಆಗೋಯ್ತು, ಎಲ್ಲ ಸ್ಪಾಯ್ಲ್ ಆಗೋಯ್ತು. ಬೇಬಿ ಏನಾಯ್ತು ಹೇಳು. ನಾನು ಅನ್ಕೊಂಡಿದ್ ಯಾವ್ದು ಆಗಿಲ್ಲ ಮಾಮ್. ಓ ಗಾಡ್, ಓ ಶಿಟ್, ಕಮಲಿ ಕಾಲ್ ಮಾಡ್ತಾ ಇದ್ದಾಳೆ. ಏನನಿಕಾ, ಹೆಂಗಿದ್ಯವಿ? ಅಯ್ಯೋ, ನಾನ್ ನೋಡು ನೀನ ಹೆಂಗಿದ್ಯಾ ಅಂತ ಕೇಳ್ತಿದ್ದೀನಿ. ಯಾವಾಗ್ಲೂ ಎಲ್ರಿಗೂ ಕೆಟ್ಟದ್ ಬಯಸ್ಬೇಕು ಅಂತ ಯೋಚನೆ ಮಾಡೋಳು ನೀನು. ನೀನೇನ್ ಚೆನ್ನಾಗಿರ್ತೀಯ ಹೇಳು? ಅಲ್ಲ ನಿಕಾ, ನಿಂಗೆ ಅದ್ ಏಟ್ ಕೊಬ್ಬಿದ್ರೆ ಪೊಲೀಸರನ್ನ ನಮ್ಮನೆ ತವ ಕಳಿಸ್ತೀಯ? ಆ ಪೊಲೀಸರಿಗೆ ಸರಿಯಾದ ಸಾಕ್ಷಿನ ಮಗುಕ್ ಹಿಡ್ದು ವಾಪಸ್ ಕಳ್ಸಿದೀನಿ. ಇನ್ನೇನಿದ್ರು ನಿನ್ ಟೈಮ್ ಶುರು, ಕೌಂಟ್ ಮಾಡ್ಕೊಳಕ್ ಶುರು ಮಾಡು. ಇವತ್ ನಮ್ಮನೆಗೆ ಬಂದಿರೋ ಪೊಲೀಸರು ನಾಳೆ ಸೀದಾ ನಿಮ್ಮನೆಗೆ ಬರ್ತಾರೆ. ನಿನ್ನ ಕೈ ಕೋಳ ಹಾಕಿ ಒದ್ದು ಎಳ್ಕೊಂಡೋಯ್ತಾರೆ. ನಾನೇನೋ ಬಚಾವಾಗ್ಬಿಟ್ಟೆ. ಪಾಪ ನೀನ್ ಹೆಂಗ್ ಬಚಾವಾಗ್ತೀಯ ಹೇಳು? ಯಾಕಂದ್ರೆ ನೀನ್ ಮಾಡಿರೋ ತಪ್ಪು ಒಂದ ಎರಡ, ಎಲ್ರಿಗೂ ಕೊಟ್ಟಿರೋ ಕಷ್ಟಕ್ಕೆ ನೀನು ಬಡ್ಡಿ ಸಮೇತ ಅನ್ಭವಿಸ್ಬೇಕಾಯ್ತೈತೆ. ಅನ್ಭವಿಸು. ಏನಾಯ್ತು ಬೇಬಿ? ಇವಳು ನನಗೆ ಆವಾಜ್ ಆಗ್ತಾಳೆ, ನನಗೆ ಆವಾಜ್ ಆಗ್ತಾಳೆ ಮಾಮ್. ನನ್ನನ್ನೇ ಜೈಲಿಗೆ ಕಳಿಸ್ತಾಳಂತೆ. ನೋ ಮಾಮ್, ನನಗೆ ಯಾರು ಏನು ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ನಂಗೇನು ಆಗಲ್ಲ ಮಾಮ್, ನಂಗೇನು ಆಗಲ್ಲ. ಆಗಕ್ ನಾನ್ ಬಿಡಲ್ಲ ಮಾಮ್. ಚಂದ್ರು ಫೋನ್ ಆಗ್ಲಿಂದ ನಾಟ್ ರೀಚಬಲ್ ಅಂತಾನೆ ಬರ್ತಿದೆ. ಎಷ್ಟು ಸಲ ಫೋನ್ ಮಾಡೋದು? ಏನ್ ಮಾಡ್ಲಿ ನಾನು ಚಂದ್ರು ಹತ್ರ ಮಾತಾಡ್ಲೇಬೇಕು. ಹೇಗ್ ಮಾತಾಡೋದು? ರಮೇಶ್ ಅವರು ಕಾಲ್ ಮಾಡಿದ್ರೆ? ಹಲೋ ಹಲೋ, ರಮೇಶ್ ಅವರೇ. ಹೇಳಿ ಊರ್ಮಿಳ ಅವರೇ. ಅದು ನಾನು ಚಂದ್ರು ಹತ್ರ ಮಾತಾಡ್ಬೇಕಿತ್ತು, ಸ್ವಲ್ಪ ಫೋನ್ ಕೊಡ್ತೀರಾ? ಒಂದ್ ಸೆಕೆಂಡ್, ಕೊಟ್ಟೆ. ಚಂದ್ರು ಚಂದ್ರು, ಊರ್ಮಿಳ ಫೋನ್ ಮಾಡಿ ನಿನ್ನ ಹತ್ರ ಮಾತಾಡೋದು. ಊರ್ಮಿಳ. ಚಂದ್ರು ನಾನು ನಿಮ್ಮ ಹತ್ರ ಅರ್ಜೆಂಟಾಗಿ ಮಾತಾಡ್ಬೇಕು. ಅದೇನ್ ವಿಷಯ ಅಂತ ಹೇಳು ಊರ್ಮಿಳ. ಇಲ್ಲ ಚಂದ್ರು, ಪರ್ಸನಲ್ ಆಗಿ ಮಾತಾಡ್ಬೇಕು. ಏನೇ ಇದ್ರು ಫೋನಲ್ಲಿ ಹೇಳು. ಫೋನಲ್ಲಿ ಹೇಳೋಕ್ಕಾಗಲ್ಲ ಚಂದ್ರು, ಪ್ಲೀಸ್. ಆದ್ರೆ ನನಗೀಗ ಎಲ್ಲೂ ಬರಕ್ಕಾಗಲ್ಲ. ಚಂದ್ರು ಏನ್ ಹೀಗ್ ಮಾತಾಡ್ತಿದ್ರ ನೀವು? ನಾನ್ ನಿಮ್ ಹೆಂಡತಿ, ನಿಮ್ಗೋಸ್ಕರ ನನ್ನ ಜೀವನನೇ ಮುಡುಪಾಕಿಟ್ಟಿದ್ದೀನಿ. ನಾನು ಬದುಕಿರೋದೇ ನಿಮ್ಗೋಸ್ಕರ. ನಾನು ಅರ್ಜೆಂಟಾಗಿ ಮಾತಾಡ್ಬೇಕು ಅಂದ್ರೆ ನೀವ್ ಏನು ಯೋಚನೆ ಇಲ್ಲ ಅನ್ನೋ ತರ ಆಡ್ತಿದ್ದೀರಾ. ಮಾತಾಡ್ಲೋ ಬೇಡ ಅನ್ನೋ ತರ ಆಡ್ತಿದ್ದೀರಲ್ಲ, ಯಾಕೆ ಎಷ್ಟು ನೆಗ್ಲೆಕ್ಟ್ ಮಾಡ್ತಿದ್ದೀರಾ ನೀವು? ನೋಡು ಊರ್ಮಿಳ, ನಾನು ಎಷ್ಟೇ ಹೇಳಿದ್ರು ನನ್ನ ಮಾತು ನೀನ್ ಕೇಳಲ್ಲ. ಸತ್ಯ ಯಾವುದು ಸುಳ್ಳು ಯಾವುದು ಅಂತ ವ್ಯತ್ಯಾಸ ಗೊತ್ತಾಗ್ತಲ್ಲ ನಿನಗೆ. ನಿನ್ ಮಗಳು ಪ್ರೀತಿ ನಿನ್ನ ಕುರುಡು ಮಾಡಿದೆ. ಅದಲ್ಲ ಚಂದ್ರು, ವಿಷಯ ಬೇರೆ ಇದೆ. ಸತ್ಯ ಯಾವುದು ನಿನ್ ಕಣ್ಣಿಗೆ ಕಾಣಿಸಲ್ಲ. ನಿನ್ ಮಗಳಿಂದ ಎಷ್ಟು ಜೀವ ಹೋಗಿದೆ, ಎಷ್ಟು ಜೀವನ ಹಾಳಾಗಿದೆ ಗೊತ್ತಾ? ಆದ್ರೆ ಇದ್ಯಾವುದು ನಿನಗೆ ಅರ್ಥ ಆಗ್ತಲ್ಲ. ಈಗಲೂ ನೀನು ಅವಳ ಪರವಾಗಿ ಮಾತಾಡೋದಿಕ್ಕೆ ಕಾಲ್ ಮಾಡಿದ್ಯಾ ಅಷ್ಟೇ. ಅಲ್ಲ ಚಂದ್ರು, ನಿನ್ನ ಹತ್ರ ಏನ್ ಮಾತಾಡಿದ್ರು ಪ್ರಯೋಜನ ಇಲ್ಲ ಊರ್ಮಿಳ, ಬಿಡು ಅದನ್ನ. ದಯವಿಟ್ಟು ಇದೊಂದ್ಸಲ ನಾನು ಹೇಳಿದನ್ನ ಕೇಳಿ. ನಿಮ್ಮನ್ನ ಅರ್ಜೆಂಟಾಗಿ ಮೀಟ್ ಮಾಡ್ಬೇಕು.
ದೇವಸ್ಥಾನದ ಹತ್ರ ಬನ್ರಿ. ದಯವಿಟ್ಟು ಚಂದ್ರು ಪ್ಲೀಸ್ ಇಲ್ಲ ಅನ್ಬೇಡಿ, ನನಗೋಸ್ಕರ ಬನ್ನಿ. ನೀವು ಬರ್ತೀರಾ ಅಂತ ನಂಬಿದ್ದೀನಿ. ನಿಮ್ಗೋಸ್ಕರ ಕಾಯ್ತಿರ್ತೀನಿ ಚಂದ್ರು. ಪ್ಲೀಸ್ ಮಿಸ್ ಮಾಡಬೇಡಿ. ಸರಿ ಬರ್ತೀನಿ. ಥ್ಯಾಂಕ್ ಯು ಚಂದ್ರು. ಅಜ್ಜಿ, ಯಾಕಜ್ಜಿ ಈಟೊಂದು ಡಲ್ ಆಗಿದ್ದೀರಾ? ಈಗಿರೋ ಪರಿಸ್ಥಿತಿ ನಿನಗೆ ಗೊತ್ತೇ ಇದೆಯಲ್ಲಮ್ಮ. ಕಮಲಿ, ನಿಮಗೊಂದು ವಿಷಯ ಗೊತ್ತಾ? ಹೂಗಳು ಮೊಗ್ಗಾಗಿದ್ದಾಗ ಅದರ ದಳ ಕಹಿಯಾಗಿರುತ್ತೆ. ಅರಳಿ ಹೂವಾದಾಗ ಅದರ ದಳ ಸಿಹಿಯಾಗಿರುತ್ತೆ. ನಮ್ಮ ಜೀವನನೂ ಹಾಗೇನೆ. ಚಿಕ್ಕ ವಯಸ್ಸಲ್ಲೇ ಕಷ್ಟ, ನೋವು, ದುಃಖ ಏನೇ ಇದ್ರೂ ಎಲ್ಲ ಬಂದ್ಬಿಡ್ಬೇಕು. ಯಾಕಂದ್ರೆ ಎದುರಿಸೋ ಶಕ್ತಿ, ಧೈರ್ಯ ಎರಡೂ ಇರುತ್ತೆ. ಅದೇ ವಯಸ್ಸಾದ್ಮೇಲೆ ಸುಖ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ನೋವು ದುಃಖ ಮಾತ್ರ ಬರಬಾರ್ದಮ್ಮ. ಈಗ ನನ್ನ ಜೀವನ ನೋಡು, ವಯಸ್ಸಾಗ್ತಾ ಆಗ್ತಾ ಆ ದೇವ್ರ ಅದೆಷ್ಟು ನೋವು ಕೊಟ್ಬಿಡ್ತಾನಲ್ಲ. ಪ್ರೀತಿಸೋರು ಅಂತ ನಮ್ಮವರು, ತಮ್ಮವರು, ಬಂಧು ಬಳಗ, ಸ್ನೇಹಿತರು, ಒಡ ಹುಟ್ಟಿದವರು, ಹೀಗೆ ಸಾಲಾಗಿ ಎಲ್ರನ್ನೂ ಕಳ್ಕೊಂಡ್ಬಿಡ್ತೀವಿ. ಆ ನೋವನ್ನ ನಮ್ಮ ಕೈಲಿ ತಡ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ಈ ಅನಿಕಾಗೆ ಈ ತರ ಮಾಡೋ ಬುದ್ಧಿ ಆದ್ರೂ ಹೇಗ್ ಬಂತು? ನನ್ನನ್ನೇ ಕಿಡ್ನಾಪ್ ಮಾಡಿ ನನ್ನನ್ನೇ ಕೊಲ್ಲೋ ಪ್ರಯತ್ನ ಮಾಡ್ಬಿಟ್ಲಲ್ಲ. ನಾನು ಎತ್ತಾಡ್ಸಿದ ಮಗು ಅದು, ಅವಳು ಈ ರೀತಿ ಆದ್ಲಲ್ಲ ಅಂತ ಯೋಚನೆ ಮಾಡ್ತಿದ್ದೀನಿ ಕಮಲಿ. ಚಂದ್ರು ಚಂದ್ರು ಪ್ಲೀಸ್ ಚಂದ್ರು, ಒಂದೇ ಒಂದ್ಸಲ ಕಮ್ಲಿಗೆ ಒಂದ್ ಮಾತು ಹೇಳಿ, ಅವಳು ಖಂಡಿತ ಕೇಳ್ತಾಳೆ. ನೋಡಿ, ಇನ್ನು ಮುಂದೆ ನನ್ ಮಗಳಿಂದ ಯಾವ ತಪ್ಪು ನಡೆಯಲ್ಲ. ಅವಳಿಗೆ ನಾನ್ ಬುದ್ಧಿ ಹೇಳ್ತೀನಿ ಚಂದ್ರು, ಪ್ಲೀಸ್ ಚಂದ್ರು. ಇನ್ನು ಮುಂದೆ ಯಾರ ತಂಟೆಗೂ ಹೋಗ್ದೆ ಅವಳ ಪಾಡಿಗೆ ಅವಳು ಇದ್ಬಿಡ್ತಾಳೆ. ನನ್ಗಷ್ಟೇ ಸಾಕು ಚಂದ್ರು, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಅವಳು ನಮ್ಮ ಮಗಳು. ಗಂಡನ್ ಪ್ರಾಣಕ್ಕೋಸ್ಕರ ಹೆಂಡತಿ ಯಮನ ಹತ್ರ ಹೋರಾಡಿ ಅವನ ಜೀವನ ವಾಪಸ್ ತಗೊಂಡ್ಬಂದ್ಲು ಅಂತ ಕತೆ ಕೇಳಿದ್ದೀನಿ. ನಿನಗೆ ತಾಳ್ಮೆ ವಾತ್ಸಲ್ಯ ಜಾಸ್ತಿ ಇದೆ. ಒಂದ್ ತಪ್ಪು ಮಾಡಿರೋ ಮಗಳನ್ನ ಬಿಟ್ಬಿಡು ಅಂತ ಹೇಳ್ತಾ ಇದ್ಯಾ. ಒಂದ್ ತಾಯಿ ಪಾಯಿಂಟ್ ಆಫ್ ವ್ಯೂ ನನಗೆ ಅರ್ಥ ಆಗುತ್ತೆ ಊರ್ಮಿಳಾ. ಆದ್ರೆ ಒಂದು ತಂದೆಯಾಗಿ, ಒಂದು ಮಗನಾಗಿ ನನಗೆ ಅಂತ ಒಂದು ಜವಾಬ್ದಾರಿ ಇದೆ ಅಲ್ವಾ. ಒಂದು ಕೆಟ್ಟ ಮಗಳನ್ನು ಉಳಿಸ್ಕೊಳಕ್ ಹೋಗಿ ದೇವ್ರಂತ ಮಗಳನ್ನ ಕಳ್ಕೊಳ್ಳೋದಕ್ಕೆ ನಾನು ರೆಡಿ ಇಲ್ಲ. ಆಗ್ಲೇ 3 ಕೊಲೆ ಆಗಿದೆ. ಗೊತ್ತಿದ್ದು 4ನೇ ಕೊಲೆ ಆಗೋದಕ್ಕೆ ನಾನು ಅವಕಾಶ ಮಾಡ್ಕೊಡಲ್ಲ ಊರ್ಮಿಳಾ. ಚಂದ್ರು, ಅದೇನೇ ಆದ್ರೂ ಅವಳು ನಮ್ಮ ಮಗಳು ಅನ್ನೋದನ್ನ ಮರಿಬೇಡಿ ಚಂದ್ರು. ಹೌದು, ಅವಳು ನನ್ ಮಗಳೇ. ಆದ್ರೆ ಕಮಲಿನೂ ನನ್ ಮಗಳೇ ಅಲ್ವಾ. ನೋಡು, ನೀನ್ ನಿನ್ ಮಗಳನ್ನ ಸೇವ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಾ ಇದ್ಯಾ. ಹಾಗೆ ನಾನು ನಮ್ಮಪ್ಪ, ಮಗಳು, ಹೆಂಡತಿನ ಕೊಂದವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ. ಹಾಗಾಗಿ ನೀನ್ ಎಷ್ಟೇ ಹೇಳಿದ್ರು ಅಷ್ಟೇ, ನಾನ್ ನಿನ್ ಮಾತಿಗೆ ಒಪ್ಪಲ್ಲ ಅಂದ್ರೆ ಒಪ್ಪಲ್ಲ. ನೀನ್ ಈ ವಿಷಯ ಮಾತಾಡೋದಕ್ಕೆ ಕರಿತಿ ಅಂತ ಒಂದ್ ಚಿಕ್ಕಳು ಇದ್ದಿದ್ರು ಖಂಡಿತವಾಗ್ಲೂ ನಾನು ಬರ್ತಾ ಇರ್ಲಿಲ್ಲ. ನಿನ್ಗೆ ಏನ್ ಹೇಳಿದ್ರು ಬುದ್ಧಿ ಬರಲ್ವಲ್ಲ ಊರ್ಮಿಳಾ. ಚಂದ್ರು ಚಂದ್ರು, ಒಂದ್ ಮಾತು ಹೇಳ್ತೀನಿ ಊರ್ಮಿಳಾ, ನೀನ್ ಹುಷಾರಲ್ಲಿ ನೀನಿದ್ರೆ ನಿನಗೆ ಒಳ್ಳೇದು. ಬಿ ಕೇರ್ಫುಲ್.